ಏನ್ರಿ ಮಿಸ್ಟರ್ ಶರ್ಮಾ? ಶರ್ಮಾ ಅಲ್ಲ, ವರ್ಮಾ. ವರ್ಮಾನೋ ಕರ್ಮಾನೋ. ಒಂದು 10 ಟಿಕೆಟ್ ಕೊಡಿ. ಯಾಕೆ ಕೊಡಬೇಕು? ನಾನು ವಿಕ್ರಮ್ ರಾಥೋಡ್, ACP. ನಮಸ್ಕಾರ ಸರ್. ACP ಅಲ್ಲ, ACP ಅವರು ಟಿಕೆಟ್ ಕಳಿಸಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ಬೇಕಾ? ನೋಡ್ರಿ, ಅವ್ರ ವೈಫು ಶಿವರಾಜ್ ಕುಮಾರ್ ಅವ್ರ ಫ್ಯಾನು. ಅದೆಲ್ಲ ನಿಮ್ಗೆ ಯಾಕ್ರಿ? ಏನು ಡೌಟಾ? ಇರಿ, ಸಾಹೇಬ್ರಿಗೆ ಫೋನ್ ಪರವಾಗಿಲ್ಲ, ಮಾತಾಡಿ. ಬೇಡ ಸರ್, ಬೇಡ ಸರ್. ಒಂದೇ ಫ್ಯಾಮಿಲಿಗೆ 10 ಟಿಕೆಟಾ? ನಾನು ಹೇಳಿದ್ನ ಒಂದೇ ಫ್ಯಾಮಿಲಿ ಅಂತ. ಎಷ್ಟು ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ, ಒಂದೊಂದು ಊರಿಗೆ ಒಂದೊಂದು ಫ್ಯಾಮಿಲಿ ಅಂದ್ರೆ ಲೆಕ್ಕ ಹಾಕಿ. ಅದು ಸರಿ, ಅಮೌಂಟ್ ಎಷ್ಟು? ಸರ್ ಪರವಾಗಿಲ್ಲ, ಬೇಡ ಸರ್. ಸಾಹೇಬ್ರು ಬಂದಾಗ ಪರಿಚಯ ಮಾಡಿಸಿ ಸರ್. ಯಾಕೆ, ಯಾವ್ದಾದ್ರು ಡೀಲಿಂಗ್ ಇದೆಯಾ? ಸುಮ್ಮನೆ ಸರ್, ಯಾವಾಗಾದ್ರೂ ಯೂಸ್ ಆಗ್ಬೋದು ಅಂತ. ಅದಕ್ಕೆ ಪರಿಚಯ ಅಲ್ಲ, ಬೇಡ. ನೀವು ಯಾವಾಗ ಬೇಕಾದ್ರೂ ಅವ್ರ ಹೆಸರು ಯೂಸ್ ಮಾಡ್ಕೋಬಹುದು. ನಂತರ ನೂರಕ್ಕೆ 150 ಟಿಕೆಟ್ ಬೇಕಾ? 150 ಆಗಲ್ಲ, ಕಡಿಮೆ ಹುಡುಗರು 150 ಏನು 500 ಚಿಲ್ಲರಲ್ಲ. 2 ಟಿಕೆಟ್ ಕೊಡಿ. 150 ಟಿಕೆಟ್ ಬೇಕಾ? ಕೊಡು. ಎಷ್ಟು? 3 ಎಷ್ಟು? 3 ಟಿಕೆಟ್ಸ್. 450. 300 ತಗೋ ಗುರು, ಕಡಿಮೆ ಮಾಡ್ಕೊಂಡು ಕೊಡು. ಸರಿ ಕೊಡು ಬೇಗ ನಡೀರೇ, ಟಿಕೆಟ್ ಸಿಕ್ತು. 150 ಬಾಲ್ಕನಿ. ಹೌದಾ? 2 ಟಿಕೆಟ್ 300 ರೂಪಾಯಿ ಕೊಡು. ಯಾವ ಏರಿಯಾ ಇದಾ? ಮಾರುತಳ್ಳಿ. ಇದು ಯಾವ ಏರಿಯಾ ಅಂತ ಕೇಳಲಿಲ್ಲ, ನಿಂದ ಯಾವ ಏರಿಯಾ ಅಂತ ಕೇಳಿದ್ದು. ಇಡೀ ಕರ್ನಾಟಕ ನಮ್ಮ ಏರಿಯಾಗರು. ನೋ BP, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಟಿಕೆಟ್ ಬಾಲ್ಕನಿ ಟಿಕೆಟ್. ನಮ್ಮ ಏರಿಯಾಗೆ ಹಾಕೊಂಬಂದೆ. ಹೋಗ. ಟಿಕೆಟ್ ಕೊಡುಗರು, ನನಗೊಂದು ಕೊಡುಗರು, ನನಗೊಂದು ಬಾಲ್ಕನಿ ಕೊಡುಗರು. ನಾನು ಕೇಳ್ತಾ ಇದ್ರು ಟಿಕೆಟ್ ಮಾಡ್ತಾ ಇದೀಯಾ? ತತ್ತರಿಗೆ ಮುಟ್ಬಿಟ್ಟ. ತಪ್ಪು ಮಾಡ್ಬಿಟ್ಟೆ ಕಣ ನೀನು. ನನ್ ಮುಟ್ಟಿದ್ಮೇಲೆ 150 ಟಿಕೆಟ್ ಎಷ್ಟು? 150. ಬಾಲ್ಕನಿ ಟಿಕೆಟ್. ಟಿಕೆಟ್. ಗುರು, ನಾನು ಶಿವಣ್ಣನ ಅಭಿಮಾನಿ ಗುರು. 100 ರೂಪಾಯಿಗಾಗಲ್ಲ, 150 ಇರೋದೇ 100 ರೂಪಾಯಿ. ಒಂದೇ ಒಂದು ಟಿಕೆಟ್. ಇಲ್ಲೊಂದು ಟಿಕೆಟ್ ಕೊಡಪ್ಪ. ಟಿಕೆಟ್. ಇಲ್ಲೊಂದು ಕೊಡಪ್ಪ. 100.
ಸ್ಟೇಷನ್ ಮಾರತಳ್ಳಿ ಇನ್ನೋವೇಟಿವ್ ಮಲ್ಟಿಪ್ಲೆಕ್ಸ್ ಹತ್ರ ಬಹಳ ಗಲಾಟೆ ಆಗ್ತಾ ಇದೆ. ಗುರು 100 ರೂಪಾಯಿ ಇದೆ ಕೊಡು ಅಂದ್ರೆ ಮಗನೇ ಏಯ್ 100 ರೂಪಾಯಿ ಕೊಡಕಲ್ಲ ಹೆಸರು ಇರೋದು ವಾ. ಸರ್ ಅನ್ಕಂಡೆ ಇನ್ನು ಸಂಬಂಧಿಕರು ಯಾಕೆ ಬಂದಿಲ್ಲ ಅಂತ. ಏನ್ ಟೈಮ್ ಸೆನ್ಸ್ ಸರ್, ಲಾಸ್ಟ್ ಪಂಚ್ಗೆ ಕರೆಕ್ಟಾಗಿ ಬಂದ್ಬಿಡ್ತೀರಾ. ಹೇಗ್ ಸರ್ ಇದೆಲ್ಲ? ಜೀಪ್ ಹತ್ತೋ ಆಮೇಲೆಲ್ಲ ಹೇಳ್ತೀವಿ. ಸರ್ 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 2 ನಿಮಿಷ ಸರ್. ಹೇಯ್ ಬರಲ್ಲ ತಳ ಗುರು ದುಡ್ಡು ಬೇಡ ಬೇಡ, ನಿಮ್ಮಂತ ಫ್ಯಾನ್ಸ್ ಇಂದಾನೆ ಕಣೋ ಪಿಕ್ಚರ್ ಅಲ್ಲ. ಹೋಗ ಮಜ್ಜಾ ಮಾಡೋಗ. ಥ್ಯಾಂಕ್ಸ್ ಗುರು. ಬರೀ ಸರ್. ನಿಲ್ಸು. ACP ಗೊತ್ತಾ? ಗೊತ್ತಿರಕ್ಕೆ ಏನ್ ಫಿಲ್ಮ್ ಸ್ಟಾರಾ? ವಿಕ್ರಮ್ ರಾಥೋಡ್ ಗೊತ್ತಾ? ಹಾ ಯಾರವರು? ನಾನೇ. ಸರ್ ಪ್ಲೀಸ್ ಬಿಡಿ ಸರ್. ಏಯ್. ಸಕ್ಕತ್ ಬಾಡಿ ಸರ್, ಚೆನ್ನಾಗಿ ಮೇಂಟೈನ್ ಮಾಡಿದ್ರ. PC ರಾಜಣ್ಣ ಒಂದ್ ಕಪ್ ಕಾಫಿ ಹೇಳಿ 1/2. ಏಯ್, ನಿಂತ್ಕೋ. ಓಕೆ ಸರ್ ಓಕೆ. ಏನು ಬ್ಲ್ಯಾಕ್ ಟಿಕೆಟ್ ಮಾರೋಕೆ ನನ್ನ ಹೆಸರು ಯೂಸ್ ಮಾಡ್ತೀಯಾ? ನಾನೋಗಿ ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡ್ತಾರ, ಅದಕ್ಕೆ ನಿಮ್ಮ ಹೆಸರು ಯೂಸ್ ಮಾಡಿದೆ. ಆ? ಸರ್ ನನಗ್ ಬೇಕಾದಾಗ್ಲೆಲ್ಲ ನಾನು ಗವರ್ನರ್ ಹೆಸರು ಯೂಸ್ ಮಾಡಿದ್ದೀನಿ, ಚೀಫ್ ಮಿನಿಸ್ಟರ್ ಹೆಸರು ಯೂಸ್ ಮಾಡಿದ್ದೀನಿ. ಅಷ್ಟೇ ಯಾಕೆ ಪ್ರೈಮ್ ಮಿನಿಸ್ಟರ್ ಹೆಸರು ಯೂಸ್ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ನನ್ ಬಂದು ಕ್ವೆಶ್ಚನ್ ಮಾಡಿಲ್ಲ. ಬೇಕಾದ್ರೆ ನೀವು ನನ್ನ ಹೆಸರು ಯೂಸ್ ಮಾಡ್ಕೊಳ್ಳಿ, ಏಯ್! ನನಗೇನು ಆಬ್ಜೆಕ್ಷನ್ ಇಲ್ಲ. ಏನ್ ದೊಡ್ಡ ಪುಡಂಗಿ ನೀನು. ರಾಜಣ್ಣ ACP ಸರ್ ನಾನು ಮಾತಾಡ್ಬೇಕಾದ್ರೆ ನಿಮ್ದೇನ್ರಿ? ಸಾರಿ ಸರ್, ಬೇಜಾರು ಮಾಡ್ಕೊಬೇಡಿ. ಯಾವನು ಇವನು? ನಾನ್ ಯಾರ? ಏನ್ ಸರ್ ಈ ರೇಂಜಲ್ಲಿ ಕೇಳ್ಬಿಟ್ರಿ? ಸರ್ ನಿಮ್ಮ ಹತ್ರ 10 ನಿಮಿಷ ಟೈಮ್ ಇದೆಯಾ? ನಾನು ಇಡೀ ಜಿಂದಗಿ ಬಗ್ಗೆ ಹೇಳ್ಬಿಡ್ತೀನಿ. ಸಾರಿ ಸರ್. ಇತ್ತೀಚೆಗೆ ಸರ್ ನಾ ಈ ದಂಧೆಲಿ ಹಿಡಿದಿದ್ದು ಮುಂಚೆ ಏನ್ ಮಾಡ್ತಾ ಇದ್ದೆ? ಪಿಕ್ ಪಾಕೆಟ್ ಸರ್. ಪಿಕ್ ಪಾಕೆಟ್? ಸರ್ ಒಂದ್ಸಲ ಪರ್ಸ್ ಕದಿಯಕ್ಕೆ ಅಂತ ಒಬ್ರು ಜೇಬಿಗೆ ಕೈ ಹಾಕ್ದೆ ಸರ್. ಸೇಮ್ ಟೈಮಲ್ಲಿ ನನ್ನ ಕೈ ಮೇಲೆ ಇನ್ನೊಂದು ಕೈ ಬಿತ್ತು ಸರ್. ಯಾರಪ್ಪ ಅಂತ ತಿರುಗಿ ನೋಡ್ತೀನಿ, ಒಬ್ಬ ವಯಸ್ಸಾದ ಮುದ್ಕ ಸರ್. ಅವ್ರೇನ್ ಹೇಳಿದ್ರು ಗೊತ್ತಾ ಸರ್? ಕಳ್ತನ ಮಾಡಬಾರ್ದಪ್ಪ, ರೌರವ ನರ್ಕಕ್ಕೆ ಹೋಗ್ಬೇಕಾಗುತ್ತೆ. ನೀನು ಕದಿಯೋ ದುಡ್ಡು ಮಕ್ಕಳು ಸ್ಕೂಲ್ ಫೀಸ್ ಆಗಿರಬಹುದು, ಮೆಡಿಸಿನ್ ತಗೊಳೋಕ್ಕಾಗಿರಬಹುದು, ಇಡೀ ತಿಂಗಳೆಲ್ಲ ಕಷ್ಟಪಟ್ಟು ದುಡ್ಡು ಸಂಬಳ ಸಂಸಾರ ನಡ್ಸಕ್ಕಿರಬಹುದು. ದುಡ್ಡು ಕಳ್ಕೊಂಡವ್ರು ಶಾಪ ಹಾಕಿದ್ರೆ ಸರ್ವನಾಶ ಆಗಿ ಹೋಗುತ್ತೆ. ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ ಸರ್ ಪಿಕ್ ಪಾಕೆಟ್ ಮಾಡಬಾರ್ದು ಅಂತ. ಆಮೇಲೆ ಬ್ಲ್ಯಾಕ್ ಟಿಕೆಟ್ ಮಾರೋಕೆ ಶುರು ಮಾಡಿದ್ಯಾ? ಸರ್ ಇನ್ನೂ ಫುಲ್ ಸ್ಟಾಪ್ ಇಟ್ಟಿಲ್ಲ. ಒಳ್ಳೆ ಹುಡುಗನಾಗಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್. ಪೆಟ್ರೋಲ್ ಬಂಕ್ ಸೇರಿದೆ ಸರ್. ಎಲ್ಲ ಗಾಡಿಗಳಿಗೂ ಪೆಟ್ರೋಲು ಡೀಸೆಲ್ಲು ಹಾಕ್ತಾ ಲೈಫ್ ಸೆಟ್ಲ್ ಅನ್ಕೊಂಡೆ ಸರ್. 20 ದಿವಸ ಕಳೀತು. ಒಂದೇ ಸಮ ಮಳೆ ಜೊತೆಗೆ ಗುಡುಗು ಸಿಡಿಲು. ಆ ಮಳೆಲು ನಿಮ್ಮ ಸಂಬಂಧಿಕರು ಜೀಪಲ್ಲಿ ಬಂದರು ಸರ್. ಪೆಟ್ರೋಲ್ ಹಾಕ್ದೆ. ಟಾಡಾ ಕೈದಿ ರೇಂಜಲ್ಲಿ ಕೈಗೆ ಬೇಡಿ ಹಾಕಿದ್ರು ಸರ್. ಏಯ್ ಸುಮ್ನೆ ಬಾ. ಸರ್ ನನ್ ಬಿಟ್ಬಿಡಿ ಸರ್, ನಾನು ಪಿಕ್ ಪಾಕೆಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಸರ್. ಏಯ್ ಸದಾಶಿವನಗರದಲ್ಲಿ 10 ಜನರ ಪರ್ಸನ್ನ ದೇಪಿದ್ಯಾ? ಆ 10 ಪರ್ಸಲ್ಲಿ ನನ್ನ ಮಗಳದ್ದು ಒಂದಿದೆ. ಅಯ್ಯೋ ನಿಮ್ ಮಗಳ ಮೇಲೆ ಆಣೆ ಸರ್, ನಾನು ಪಿಕ್ ಪಾಕೆಟ್ಗೆ ಗುಡ್ ಬೈ ಹೇಳ್ಬಿಟ್ಟಿದ್ದೀನಿ ಸರ್. ಬೇಕಾದ್ರೆ ಕರ್ಪೂರ ಹಚ್ಚಲ, ನಾನು ಸಿನ್ಸಿಯರ್ ಆಗಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ನಿನ್ಕಿಂತ ಸಿನ್ಸಿಯರ್ ಜಾಸ್ತಿ ವರ್ಕಲ್ಲಿ. ಸರ್ ಸರ್ ಸಖತ್ ಬೆಂಡೆತ್ತಿದ್ರಿ ಸರ್. ಆಹಾ ಮತ್ತೆ ಅದೇ ಸ್ಲೇಟು ಅದೇ ಫೋಟೋ. 4 ದಿನ ಆದ್ಮೇಲೆ ಒರಿಜಿನಲ್ ಸಿಗ್ದ. ಅವನ ಅಂದರು ನಾನ್ ಬಾಹರ್. ನೆಕ್ಸ್ಟ್ ಏನಪ್ಪ ಅನ್ನೋಷ್ಟರಲ್ಲಿ ದೇವ್ರು ಸಪೋರ್ಟ್ ಮಾಡ್ದ ಸರ್. ಕಾಫಿ ಡೇಲಿ ಕೆಲಸ ಸಿಕ್ತು ಸರ್. ದಿನ ಕ್ಯಾಪಚಿನೋ ಲಾತೆ ಪಾತೆ ಅಂತ ಕೊಡ್ತಾ 20 ದಿನ ಕಳೀತು ಸರ್. ಮತ್ತೆ ಮಳೆ ಗುಡುಗು ಸಿಡ್ಲಾ? ಇಲ್ಲ ಸರ್, ಪುನಃ ನಿಮ್ ಸಂಬಂಧಿಕರು ಬಂದ್ರು. ಯಾಕೆ ಸರ್? ನಡಿಯೋ ಹೇಳ್ತೀನಿ. ನಿನ್ನೆ ಗಾಂಧಿನಗರದಲ್ಲಿ ಎಷ್ಟು ಪರ್ಸ್ ದೇಪ್ದೆ? ಗಾಂಧಿನಗರದಲ್ಲಿ ಪರ್ಸ್ ಎಲ್ಲಿದೆ ಸರ್? ಬರೀ ಖಾಲಿ ಬ್ರೀಫ್ ಕೇಸ್. ಸುಮ್ಮನೆ ಹೇಳೋ, ಡೌ ಮಾಡ್ಬೇಡ. ಸರ್ ಕಾಫಿ ಎಷ್ಟು ಕೊಟ್ಟೆ ಅಂತ ಕೇಳಿ ಅದನ್ನ ಹೇಳ್ತೀನಿ. ನಿನಗೆ ಟ್ರೀಟ್ಮೆಂಟ್ ಕೊಟ್ಟನೆ ಬಾಯ್ ಬಿಡೋದು. ಮತ್ತೆ ಬೆಂಡೆತ್ತಿದ್ರು ಸರ್. ಅದೇ ಸ್ಲೇಟು ಅದೇ ಫೋಟೋ.
ಆ ಇನ್ಸ್ಪೆಕ್ಟರ್ 2ನೇ ಹೆಂಡತಿ ಮೇಲೆ ಅದೇನ್ ಕೋಪ ಆಯ್ತೋ ಏನೋ ಎಲ್ಲ ನನ್ನ ಮೇಲೆ ತಿರ್ಸ್ಕೊಂಬಿಟ್ಟ ಸರ್. ಮತ್ತೆ ಒರಿಜಿನಲ್ ಸಿಕ್ತ, ಅವನಂದರು ನಾನ್ ಬಾರ್. ನನಗೂ ಸಕ್ಕ ತುರಿದೋಗಿತ್ತು ಸರ್. ಒಂದ್ ಆವಾಜ್ ಆಗ್ತೆ ಸಾಕ್ ನಿಲ್ಸ್ರೆ, ಸುಮ್ಮನೆ ಹೊಡಿತಾನೆ ಇದಿರಲ್ಲ, ನಾನೇನ್ ತಪ್ಪು ಮಾಡ್ಲ ಅಂತ ಹೇಳಿಲ್ವಾ? ಅದಕ್ಕೇನಂದ ಅವನು? ಹೇಯ್, ಒಂದು ಸಲ ಸ್ಲೇಟ್ ಹಿಡಿದ್ರೆ ಫಿನಿಶ್. ಪೊಲೀಸ್ ರೆಕಾರ್ಡು, ಗಿನ್ನಿಸ್ ರೆಕಾರ್ಡು ಎರಡೂ ಒಂದೇ. ಈ ಏರಿಯಾದಲ್ಲಿ ಯಾರೇ ಪಿಕ್ ಪ್ಯಾಕೆಟ್ ಮಾಡಿದ್ರು ನಿನ್ನನ್ನೇ ಅರೆಸ್ಟ್ ಮಾಡೋದು, ತಿಳಿತಾನೋ? ಹೇಯ್, ಸರಿ ಸರಿ, ಇನ್ಮೇಲೆ ಬ್ಲ್ಯಾಕ್ ಟಿಕೆಟ್ ಮಾರ್ಬೇಡ. ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸ ಮಾಡವು. ಔಟ್ ಔಟ್ ಔಟ್. ಯಾರ್ ಸರ್ ಕೊಡ್ತಾರೆ ಕೆಲಸ? ನೀವೇ ನನ್ಗೊಂದು ಕೆಲಸ ಕೊಡ್ಸಿ ಸರ್. ನಿಮ್ ಪಾದನ ಜೆರಾಕ್ಸ್ ಮಾಡಿ ಪೂಜೆ ಮಾಡ್ತೀನಿ. ಕತೆನೇ ಉಲ್ಟಾ ಆಗ್ತಾ ಇದೆ. ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದಾಗಾಯ್ತು. ಸರ್, ನಾನು ನಿಯತ್ತಾಗಿ ಬದುಕಬೇಕು ಅಂದ್ರೆ ಈ ಪೊಲೀಸ್ನವ್ರು ಹಾವಳಿ ಇರಬಾರ್ದು. ಇನ್ ಮುಂದೆ ನೀವೇ ನನ್ನ ಪಾಲ್ಗೆ ಗಾಡು, ಗಾಡ್ ಫಾದರ್. ಒಂದ್ ಕೆಲಸ ಕೊಡ್ಸಿ ಸರ್, ಈ ಬಡಜೀವ ಬದುಕೊಂತೀನಿ. ಓ, ಅರ್ಜೆಂಟಾಗಿ ಆಗಲ್ಲ ಅಂತ ಈ ಲುಕ್ಕು. ಸರ್, ನಿಮಗೆ ನಾನು 10 days ಟೈಮ್ ಕೊಡ್ತೀನಿ. 10 ದಿವಸ ಅಷ್ಟರಲ್ಲಿ ನನಗೆ ಕೆಲಸ ಕೊಡಿಸ್ಬಿಡಿ ಸರ್. ಹೇಗೂ ಜೇಬ್ಲಿರೋದು ಒಂದು 10 ದಿನಕ್ಕಾಗುತ್ತೆ ಸರ್. ಆಮೇಲೆ ನಿಮ್ಮ ನಾಣೆಗೂ ಆ ಅಣ್ಣಮ್ಮ ನಾಣೆಗೂ ಈ ಬ್ಲ್ಯಾಕ್ ಟಿಕೆಟ್, ಪಿಕ್ ಪಾಕೆಟ್ ಯಾವ್ದು ಮುಟ್ಟಲ್ಲ ಸರ್. ಸರ್, ಆಗಾಗ ಟಚಲ್ಲಿ ಇರ್ತೀನಿ. ಬಿ ಸರ್, ನೋ BP, ಬಿಂದಾಸ್ ಆಗಿರ್ಬೇಕು. ಬಲ್ಲ ಸರ್. ಬ್ರೈನ್ಗೆ ಕೈ ಹಾಕಿದ್ರು ಮನಸ್ಸಲ್ಲೇ ಉಳ್ಕೊಂಡ್ಬಿಡ್ತಾನೆ. ನಾನೇ? ಯಾಕೆ? ನನ್ನ ಫೇಸ್ ಏನಾದ್ರು ಚೇಂಜ್ ಕಾಣ್ತಿದ್ಯಾ? ಏನಿದು? ಒಂದ್ ಸುಂದರವಾದ ಹುಡುಗಿಗೆ ನನ್ನಂತ ಹುಡುಗ ಏನ್ ಕೊಡ್ತೇನ್ರಿ? ಲವ್ ಲೆಟರ್? ವಾಹ್, ಏನ್ ಬ್ರಿಲಿಯಂಟ್ ರೀ ನೀವು. 100% ಕರೆಕ್ಟ್. ಅದ್ ಲವ್ ಲೆಟರ್. ರೀ ಮೊದ್ಲು ಓದ್ರಿ, ಆಮೇಲೆ ಬೇಕಾದ್ರೆ ಅರ್ಧಕ್ಕೆ. ನಾನ್ ಓದಲ್ಲ. ಓಹೋ, ಓದಿದ್ರೆ ಎಲ್ಲ ಲವಲ್ ಬಿದ್ದೋಗ್ಬಿಡ್ತೀನಿ ಅಂತ ಭಯನಾ? ಹೇ, ಏನ್ ಕಾಮಿಡಿ ಟೈಮಾ? ರೊಮ್ಯಾಂಟಿಕ್ ಟೈಮ್. ಚಾಲೆಂಜ್ ಮಾಡ್ತೀಯಾ? ಚಾಲೆಂಜ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನೀವೇ ಹೇಳಿದ್ರಿ. ಓಕೆ, ಹಾಗೆ ಅನ್ಕೊಳ್ಳಿ. ಈ ಲೆಟರ್ನ ಓದ್ದೆ, ಓಪನ್ ಮಾಡ್ದೆ, ಇಡೀ ದಿನ ನಿಮ್ಮ ಹತ್ರ ಇಟ್ಕೊಂಡು ನಾಳೆ ಇದೇ ಟೈಮಿಗೆ ನನಗೆ ತಂದು ಕೊಟ್ರೆ ನೀವ್ ನನ್ನ ಪ್ರೀತಿಸಲ್ಲ ಅನ್ಕೋತೀನಿ. ಅವಾಗ ಪ್ರೀತಿ ಇದೆ ಗ್ರೇಟ್. ಇದೇ ಲಾಸ್ಟ್ ಟೆಸ್ಟ್. ಟೆಸ್ಟಾ? ಎಕ್ಸಾಮ್ನೇ ರ್ಯಾಂಕಲ್ಲಿ ಪಾಸ್ ಮಾಡಿದ್ದೀನಿ. ಇದ್ಯಾವ ಮಹಾ ಟೆಸ್ಟ್? ಲವ್ ಟೆಸ್ಟ್. ಓಕೆ, ನೌ ದ ಟೈಮ್ ಇಸ್ 10:30. ನಾಳೆ ಇದೇ ಟೈಮ್ಗೆ ಈ ಲವ್ ಲೆಟರ್ನ ಓದ್ದೆ, ಓಪನ್ ಮಾಡ್ದೆ, ತಂದು ಬಿಸಾಕ್ತೀನಿ. ಬಿಸಾಕೋದ್ ಬೇಡ, ಸುಮ್ಮನೆ ತಂದು ಕೊಟ್ರೆ ಸಾಕು. ಎಲ್ಲಿಗೆ ತಂದ್ಕೊಡ್ಬೇಕು? ಮಾಮೂಲಿ ಕಾಫಿ ಡೇ. ನನ್ಗನ್ಸುತ್ತೆ ಮೋಸ್ಟ್ಲಿ ನೀವು ಈ ಟೆಸ್ಟಲ್ಲಿ ಫೇಲ್ ಆಗಿ ಹೋಗ್ತೀರಾ. ಯಾಕಂದ್ರೆ ಆ ಲೆಟ್ರಲ್ಲಿ ಬರೆದಿರೋ ಮ್ಯಾಟ್ರ್ ಇದೆಯಲ್ಲ, ಅದು ಯಾವ ಸಿನಿಮಾದಲ್ಲೂ, ಯಾವ ಕಾದಂಬರಿಲೂ ಯಾವ್ದಲ್ಲೂ ಬಂದಿಲ್ಲ. ಯಾರು ಓದಿದ್ರು ಫ್ಲಾಟ್ ಆಗಿ ಹೋಗ್ತಾರೆ. ಮೋಸ್ಟ್ಲಿ ನೀವು ಫ್ಲಾಟ್ ಆಗಿ ಹೋಗ್ತೀರಾ. ಜಾಜಾ ಫ್ಲಾಟ್ ಅಂತೆ. ಗುರುಜಿ, ಲವ್ ಲೆಟ್ರ್ ಕೊಟ್ಟು ಬಿಟ್ರಿ, ಅವಳು ಈಸ್ಕೊಂಡು ಬಿಟ್ಲು. ನೆಕ್ಸ್ಟ್ ಎಪಿಸೋಡ್ ಏನು ಗುರುಜಿ? ಎಪಿಸೋಡ್ ನಾಳೆ 10:30ಗೆ ಕಾಫಿ ಡೇಗೆ ಬಾ. ಅಲ್ಲಿವರೆಗೂ ಬರೀ ಅಡ್ವರ್ಟೈಸ್ಮೆಂಟಾ?
ಅಂಥದ್ದೇನ್ ಬರ್ತಿರ್ಬೋದು ಈ ಲೆಟ್ರಲ್ಲಿ, ನೋಡೇ ಬಿಡೋಣ. ಖಾಲಿ ಪೇಪರ್ ಕಳ್ಸಿದ್ಯಾ? ಯು ಚೀಟ್. ಇರ್ಲಿ, ನೋಡ್ಕೋತೀನಿ. 27, 28, 29, 30, 10, 30. ಇವಳು ತುಂಬಾ ನಿಯತ್ತು. ಎಪಿಸೋಡ್ ಸ್ಟಾರ್ಟ್. ತಗೋ, ನಿನ್ ಕೊಟ್ಟ 24 hours ಮುಗೀತು. ಇನ್ಯಾವತ್ತು ನನ್ನ ಸುದ್ದಿಗೆ ಬರ್ಬೇಡ. ನಿಂತ್ಕೋ. ಈ ಲವ್ ಲೆಟರ್ನ ನೀನ್ ನೋಡ್ಲೇ ಇಲ್ವಾ? ಇಲ್ಲ 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 ನಿನ್ ಬ್ಯಾಡ್ಲಾಗ್ ಬಿಡು. ಅಂದ್ರೆ ಈ ಲವ್ ಲೆಟರ್ನ ಒಂದ್ಸಲಿ ಓದಿದಿದ್ರೆ ಇಷ್ಟೊತ್ತಿಗೆ 10 ಸಲ ಐ ಲವ್ ಯು ಅಂತಿದ್ದೆ. ಓಹೋ, ಅಷ್ಟು ಚೆನ್ನಾಗಿ ಬರ್ದಿದ್ಯಾ? ಅಷ್ಟ್ ಚೆನ್ನಾಗಿ ಬರ್ದಿದ್ಯಾ ಅಂತ ಇಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲ. ಈ ಲೆಟರ್ನ ನಾನು ಇಂಕಲ್ ಬರ್ದಿರ್ಲಿಲ್ಲ, ಮತ್ತೆ ರಕ್ತ ರಕ್ತ 1 ಬಾಟಲ್ 2 ಬಾಟಲ್ 5 ಬಾಟಲ್ ಯೂಸ್ ಮಾಡಿ ಬರ್ದಿದ್ದೆ. ಜೋಗ್ ಫಾಲ್ಸ್ ನ ನಿನ್ ಬಾತ್ರೂಮ್ ಅಲ್ಲಿ ಶವರ್ ಮಾಡ್ತೀನಿ ಅಂತ ಬರ್ದಿದ್ದೆ. ಚಂದ ಮಾಮನ್ನ ನಿನ್ ಬೆಡ್ರೂಮ್ ಅಲ್ಲಿ ಬೆಡ್ ಲ್ಯಾಂಪ್ ಮಾಡ್ತೀನಿ ಅಂತ ಬರ್ದಿದ್ದೆ. ಆಕಾಶದಲ್ಲಿರೋ ನಕ್ಷತ್ರಗಳನ್ನೆಲ್ಲ ಸೇರಿಸಿ ನಿನ್ ವೇಲ್ಗೆ ಬಾರ್ಡರ್ ಮಾಡ್ತೀನಿ ಅಂತ ನನ್ನ ರಕ್ತನ ಸುರಿದು ಬರ್ದಿದ್ದೆ. ಇಲ್ಲ ಇದೆ ಇಲ್ಲ ಇದೆ ಇಲ್ಲ ಇದೆ ಇಲ್ಲ 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 ನೀನೇನು ಬರ್ದಿಲ್ಲ, ಖಾಲಿ ಬಿಳಿ ಪೇಪರ್. ಲವ್ ಲೆಟರ್ ಅನ್ಬಿಟ್ಟು ಖಾಲಿ ಪೇಪರ್ ಕೊಟ್ಟಿದ್ದ. ನಿನ್ನ ರೂಟೇ ಬೇರೆ ಇದೆ. ಅಯ್ಯೋ, ಸಿಕ್ಕಾಕೊಂಡ್ಬಿಟ್ಟಿಯಲ್ಲ ಪ್ರೀತಿ ಪ್ರೀತಿ. ನಿನಗ್ ಟೆಂಪ್ಟ್ ಆಗಿ ಈ ಲೆಟರ್ನ ಓಪನ್ ಮಾಡಿ ನೋಡಿದ್ಯಾ? ನಿನ್ ಕಣ್ಗಡೆ ಹೇಳ್ತಾ ಇದೆ ಅಂದ್ಮೇಲೆ ನಿನಗೆ ನನ್ ಮೇಲೆ ಲವ್ ಶುರುವಾಗಿ ಈಗ ತಾನೇ LKG ಅಡ್ಮಿಷನ್ ಆಗಿದ್ಯಾ? ಕಾಲೇಜ್ ಸೇರ್ಕೊಳ್ಳೋದು ಯಾವಾಗ ಹೇಳೋ? ನಿಜ ಹೇಳೋ, ನಿನಗ್ ನನ್ ಮೇಲೆ ಲವ್ ಶುರು ಆಗಿದೆ ತಾನೆ? ನೋ ನೋ ಇಲ್ಲ ನಾನೇನು ಮಾಡಿಲ್ಲ. ಇಲ್ಲ. ಗುರುಜಿ, ಲವ್ ಲೆಟರ್ನ ಬ್ಲಡ್ ಅಲ್ಲಿ ಬರ್ದ್ ಸರ್ಕಸ್ ಮಾಡಿದ್ರೆ ಹುಡುಗಿರ್ ಬೀಳಲ್ಲ. ಖಾಲಿ ಪೇಪರ್ ಕೊಟ್ಬಿಟ್ಟು ಲವ್ ಅಲ್ಲಿ ಬೀಳಿಸ್ಕೊಂಡ್ಬಿಟ್ಟಲ್ಲ. ದಿಸ್ ಇಸ್ 3ನೇ ಎಪಿಸೋಡು. ಲೈಫಲ್ಲಿ ಫಸ್ಟ್ ಟೈಮ್ ಫೂಲ್ ಆಗ್ಬಿಟ್ಟೆ. ನನ್ನ ಕ್ಷಮಿಸು, ಇದನ್ನ ತಕ್ಕೊಂಡು ನನ್ನ ಪ್ರೀತಿ ಮಾಡು. ಓಯ್ ಮೆಂಟಲ್, ಮುಖ ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿದ್ಯಾ? ನನ್ ಮುಖಕ್ಕೆ ಏನಾಗದೆ? ಒಳ್ಳೆ ಹೀರೋ ಇದ್ದಂಗೆ ಇವನೇ, ನನ್ಗೇನ್ ಕಮ್ಮಿ? ನಿಂಗೆಲ್ಲ ಕಮ್ಮಿನೇ. ಕಾಗೆಗೂ ಹಂಸಕ್ಕೂ ಜೋಡಿನೇನ ಫುಲ್. ಬ್ಲಾಕ್ ಅಂಡ್ ವೈಟ್ ಫಿಲ್ಮ್ ತರ ಇರುತ್ತೆ. ಸ್ನಾನ ಮಾಡಿ ಎಷ್ಟು ದಿನ ಆಯ್ತು? ಗಬ್ಬು ಮಾಬು, ವಾಂತಿ ಬರುತ್ತೆ. ಶುಕ್ ಶುಕ್. ಅಕ್ಕನ್ಗೆ ನಿನ್ನ ಮಕ್ಕಳಿಗೆ ಮಸ್ ಬರ್ತಾ ಇಲ್ಲ. ಹೋದ್ರೆ ಎಂಜಲ್ ವೇಸ್ಟ್ ಆಗ್ಬಿಡುತ್ತೆ ಅಂತ. ಥೂ, ನನ್ನ ಮಕ್ಕಳ ತೆಗೆದಾಡ್ ಬಿಟ್ಟ ಅಂದ್ರೆ ಬ್ಲಡಿ ಇಡಿಯಟ್ ಫೂಲ್. ಪ್ರೀತಿ ಅಂತೆ ಪ್ರೀತಿ. ಹಲೋ, ವಾಟ್? ಶಿವು, ನಾನಿಷ್ಟು ವರ್ಷ ನನ್ನ ತಂದೆ, ನನ್ನ ತಾಯಿ, ನನ್ನ ಪೇಂಟಿಂಗು ಇಷ್ಟೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೀನ್ ನನಗೆ ಸಿಕ್ಕಿದ್ಮೇಲೆ ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಸರ್ವಸ್ವ ಆಗ್ಬಿಟ್ಟಿದ್ಯಾ. ಥ್ಯಾಂಕ್ ಯು. ನೀನ್ ಲವ್ವಲ್ ಮುಳುಗಿ ನೀನೇನ್ ಮಾಡ್ತಿದ್ಯಾ ಅಂತ ಕೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಹೌದು, ನೀನೇನ್ ಮಾಡ್ತಿದ್ಯಾ? ಈ ಪ್ರೀತಿನ ಪ್ರೀತಿಸ್ತಾ ಇದ್ದೀನಿ. ನಾನ್ ಕೇಳಿದ್ದ ಅದನ್ನಲ್ಲ, ನೀನ್ ಏನ್ ಕೆಲ್ಸ ಮಾಡ್ತಿದ್ಯಾ ಅಂತ. ಯಾವ ಕೆಲ್ಸ ಅಂತ ಹೇಳದಪ್ಪ? ನಾನೊಬ್ಬ ಕಳ್ಳ. ಪಿಕ್ಚರ್ ಟೈಟಲ್ ಕೇಳ್ತಾ ಇಲ್ಲ. ಕೆಲ್ಸ ಕೆಲ್ಸ, ಜಾಬ್ ಶಿವು ಜಾಬ್. ಇವಳು ನಿಜ ಹೇಳಿದ್ರೆ ನಂಬ್ತಿಲ್ವಲ್ಲಪ್ಪ. ಏಯ್ ಬರಲಿ, ಇವನ್ ಮೇಲೆ ಆಣೆ, ನಾನೊಬ್ಬ ಕಳ್ಳ. ಈ ತರ ಡೈಲಾಗ್ಸ್ ಕೇಳಿ ಕೇಳಿ ಸಾಕಾಗ್ ಹೋಯ್ತು. ಈ ತರಲೇ ಇಲ್ಲ ಬಿಟ್ಟು ಈ 4 ಬೆರಳಲ್ಲಿ 1 ಬೆರಳು ಮುಟ್ಟು. ಯಾಕೆ? ಈ ಬೆರಳು ಮುಟ್ಟಿದ್ರೆ IPS, ಈ ಬೆರಳು ಮುಟ್ಟಿದ್ರೆ IAS, ಈ ಬೆರಳು ಮುಟ್ಟಿದ್ರೆ ಡಾಕ್ಟರ್, ಈ ಬೆರಳು ಮುಟ್ಟಿದ್ರೆ ಕಂಪ್ಯೂಟರ್ ಇಂಜಿನಿಯರ್. ಯಾರು? ನೀನೇ. ಯಾವ್ದಾದ್ರು ಒಂದ್ ಬೆರಳು ಮುಟ್ಟು. ಕಮನ್ ಫಾಸ್ಟ್ ಚಲೋ.
ಲವ್ ಮಾಡಕ್ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಬೇಕಾ? ಹಾಂ ಹಾಂ ಬೇರೆ ಹಿಡ್ಕೊ ಅಂದ್ರೆ ಪೂರ್ತಿ ಕೈಯ ಹಿಡ್ಕೊಂಡ್ಬಿಟ್ಯಾ? ನಿನ್ ಪ್ರೀತಿ ಮಾಡಿರೋದು ನಿನ್ ಕೈ ಹಿಡಿಯೋಕೆ, ಬೇರ್ಲಿ ಹಿಡಿಯೋಕಲ್ಲ. ನಿನಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಲ್ಲ? ನೀನು ಸಡನ್ ಆಗಿ ಕೇಳಿದ್ರೆ ಹೇಗೆ? ನಾನಿನ್ನು ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಆಗ್ಬೇಕಾ? ಪ್ರೀತಿ ಯಾಕೆ ಹಾಗೆ ನಿಂತ್ಬಿಟ್ಟೆ? ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಯಾವ ಕೆಲ್ಸ ಮಾಡಕ್ಕೂ ಮೂಡೇ ಬರಲ್ಲ. ಹಾಗಾದ್ರೆ ನನ್ ಫೇಸ್ ಇನ್ಸ್ಪೈರ್ ಆಗ್ತಿಲ್ವಾ? ಅಯ್ಯಯ್ಯೋ, ಹಾಗಲ್ಲ, ನನ್ಗೆ ನಾಚಿಕೆ ಆಗ್ತಾ ಇದೆ. ಒಂದೇ ಒಂದ್ ಮುತ್ ಕೊಡ್ಲಾ? ನಾಚಿಕೆ ಎಲ್ಲ ಬೆಂಗಳೂರಿಂದ ಆಚೆ ಹೊಡೋಗುತ್ತೆ. ಬೇಡ ಬೇಡ ಪ್ಲೀಸ್, ಬರ್ಬೇಡ. ಅಲ್ಲೇ ಕೂತ್ಕೋ. ಓಕೆ, ಚಾಯ್ಸ್ ಇಸ್ ಯೋರ್ಸ್. ಅಲ್ಲಾಡ್ಬೇಡ, ಅಲ್ಲೇ ಕೂತ್ಕೋ. ಅಲ್ಲಾಡ್ಬೇಡ ಅಂತ ಹೇಳ್ತಿದ್ದೀನಿ. ನನ್ ಪೇಂಟಿಂಗ್ ತೊಂದರೆ ಆಗುತ್ತೆ. ಗುಡ್ ಬಾಯ್. ರೀ ಬನ್ನಿ, ಅಲ್ಲಿ ನೋಡಿ ಅವಳ ಪೇಂಟಿಂಗ್ ಹುಚ್ಚು ಎಲ್ಲಿ ತನಕ ಬಂದಿದೆ ಅಂತ. ಗುಡ್ ಬಾಯ್. ಸೇಮ್ ನಿನ್ ಥರನೇ. ವಾಟ್ ಯು ಸೇ? ಇಸ್ಂಟ್ ಇಟ್ ಬ್ಯೂಟಿಫುಲ್? ಜಾಣ ಮರಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆಗೋಗುತ್ತೆ. ಪ್ಲೀಸ್ ವೇಟ್ ನಾ. ಅಲ್ಲಾಡ್ಬೇಡ. ರಾಜ, ಪ್ರೀತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಒನ್ ಸೆಕೆಂಡ್. ಹಲೋ. ಓ ಎಸ್ ಸರ್, ಐ ವಿಲ್ ಬಿ ದೇರ್ ವಿತ್ ಇನ್ 10 minutes ಸರ್. ಎಸ್ ಸರ್, ಐ ಟಾಕ್ ಟು ಯು ಲೇಟರ್. ಮಿಸ್ಟರ್ ರಾಥೋಡ್, ಈ ವಾರದಲ್ಲಿ 3 ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ, 2 ಕಿಡ್ನಾಪ್ ಆಗಿದೆ. ಮಾಫಿಯಾದವರು ಪೊಲೀಸ್ನವ್ರಿಗೆ ಫೂಲ್ ಮಾಡ್ತಾ ದೀಪಾವಳಿ ಆಚರಿಸ್ತಾ ಇದ್ದಾರೆ. ಪೇಪರ್ನವರು ನಮ್ಮನ್ನ ಬಾಯಿಗೆ ಬಂದ ಬೈದು ಬರಿತಾ ಇದ್ದಾರೆ. ಆಯ್ಸೆ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟನಲ್ಲ, ಇದುವರೆಗೂ ಏನ್ ಮಾಡಿದ್ದೀರಾ ನೀವು? ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಸರ್. ನಂಗೊಂದು ಸ್ಟ್ರಾಂಗ್ ಡೌಟ್ ಇದೆ. ನಮ್ಮ ಡಿಪಾರ್ಟ್ಮೆಂಟ್ನಿಂದಲೇ ಯಾರೋ ಆ ಮಾಫಿಯಾ ಗ್ಯಾಂಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸರ್. ರೇ, ತಪ್ಪಿಸ್ಕೊಳಕ್ಕೆ ಏನನ್ನ ಹೇಳಬೇಡಿ. ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಅದು ಹೇಗ್ರಿ ಅನುಮಾನ ಪಡ್ತೀರಾ? ಮೊನ್ನೆ ಅಮ್ಯುನಿಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಮೆಸೇಜ್ ಬಂತು. ನಾನು ಅಲ್ಲಿಗೆ ಹೋದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ನಾವು ಚಾರ್ಜ್ ಮಾಡಿದ್ವಿ, ತಪ್ಪಿಸ್ಕೊಂಬಿಟ್ರು. ಪ್ರತಿ ಸಾರಿನೂ ಹೀಗೆ ಆಗ್ತಾ ಇದೆ ಸರ್. ಇದರಿಂದ ಗೊತ್ತಾಗುತ್ತೆ ನಮ್ಮ ಡಿಪಾರ್ಟ್ಮೆಂಟ್ನವರೇ ಯಾರು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಐ ಸಿ. ಯಾರ ಮೇಲೆ ಡೌಟ್ ನಿಮ್ಗೆ? ಅದೇ ಸರ್, ಗೊತ್ತಾಗ್ತಾ ಇಲ್ಲ. ಮತ್ತೆ ಅದೇ ಆನ್ಸರ್. ಐ ಆಮ್ ಸಿಕ್ ಆಫ್ ದಿಸ್ ಮಿಸ್ಟರ್ ರಾಥೋಡ್. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ರೀ. ಆದಷ್ಟು ಬೇಗ ಕಲ್ಪಿಟ್ನ ಕಂಡಿಡಿದು ಮಾಹಿತಿ ಕೊಡ್ಬೇಕು. ಇಲ್ಲ ಹೋದ್ರೆ ಈ ಜವಾಬ್ದಾರಿನ ಬೇರೆ ವಹಿಸ್ಬೇಕಾಗತ್ತೆ. ಎಸ್ ಸರ್. ಸರ್, ನಾನು ಕೊಟ್ಟಿ 10 days ಅಲ್ಲಿ ಇನ್ನೂ 1 ದಿನ ಬಾಕಿ ಇದೆ. ಅಷ್ಟು ಬೇರೆ ಕೆಲಸ ಕೊಡಿಸ್ಬಿಡ್ತಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಮಾಡ್ತೀಯಾ? ಏನ್ ಸರ್ ಹಿಂಗ್ ಕೇಳ್ಬಿಟ್ರಿ? ನನ್ಗೀಗ ತಾನೇ ಲವ್ ಬೇರೆ ಸೆಟ್ ಆಗಿದೆ. ಅವಳು ಹೆಂಗಿದ್ದಾಳೆ ಗೊತ್ತಾ ಸರ್? ಕಣ್ ನೋಡ್ಬೇಕು ಸರ್. ಅವಳನ್ನ ಈ ಭೂಮಿಗೆ ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್. ಶಟ್ ಅಪ್.
ನನಗೆ ಲವ್ ಗಿವು ಇಂಥ ಬೇಜವಾಬ್ದಾರಿ ಮಾತುಗಳು ಬೇಕಾಗಿಲ್ಲ. ಸರ್ ನೀವು ನನ್ನ ಗಾಡ್ ಫಾದರು, ನಿಮಗೆ ನಾನು ಎಲ್ಲ ವಿಷಯನೂ ಹೇಳಬೇಕು. ನಾಳೆ ನನ್ನ ಲವರ್ ಅಪ್ಪ ಅದೇ ನಮ್ಮ ಮಾವ ನೀನೇನು ಮಾಡ್ತಿದ್ದೆ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕು ಸರ್. ಆ ರೇಂಜಲ್ಲಿ ಕೆಲಸ ಕೊಡಿ ಸರ್, ಮಾಡ್ತೀನಿ. ಕೊಡ್ತೀನಿ, ಆ ಥರದ್ದೇ ಕೆಲಸ ಕೊಡ್ತೀನಿ. ಏನು ಕೆಲಸ ಸರ್? ಒಂದ್ ದಿವಸ ನೀನೊಬ್ಬ ಕಾನ್ಸ್ಟೇಬಲ್ಗೆ 100 ರೂಪಾಯಿ ಕೊಟ್ಟು ನಾನೆಲ್ಲಿದ್ದೀನಿ ಅಂತ ತಿಳ್ಕೊಂಡೆ ಅಲ್ಲ? 100 ರೂಪಾಯಿ ಕೊಟ್ಟಿದ್ದಕ್ಕೆ ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರು. ಇನ್ನೊಂದು ₹1,00,000 ಹೊಡೆದ್ಬಿಟ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಡ್ತಾರೆ. ನೀನ್ ಹೇಳ್ದಾಗೆ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವರು ದುಡ್ಡಿಗೆ ಆಸೆ ಪಟ್ಟು ಒಂದು ಮಾಫಿಯಾ ಗ್ಯಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನಿನಗೆ ಸಲೀಂ ಡಿ ಕಿಶೋರ್ ಗೊತ್ತಾ? ನಮ್ಮ ದೇಶದಲ್ಲಿ ಈ ಒಳ್ಳೆಯವ್ರಿಗಿಂತ ಈ ಕೆಟ್ಟ ನನ್ನ ಮಕ್ಕಳು ಟೆರರಿಸ್ಗಳೇ ಚೆನ್ನಾಗಿ ಗೊತ್ತು. ಹೆಸರು ಕೇಳಿದ್ದೀನಿ, ಪೇಪರ್ಲು ಓದಿದ್ದೀನಿ. ಸರ್ ಅಪ್ಪಿ ತಪ್ಪಿ ನೀವು ನಮ್ಮನ್ನೆಲ್ಲ ತಗಲಾಕ್ಬಿಡ್ಬೇಡಿ. ನೀನ್ ಆ ಗುಂಪಿಗೆ ಸೇರ್ಬೇಕು. ಸರ್ ಏನ್ ಮಾತಾಡ್ತಿದ್ರ ಸರ್ ನೀವು? ನಮ್ ಪೊಲೀಸ್ ಇನ್ಫಾರ್ಮರ್ ಆಗಿ ಸೇರ್ಬೇಕು. ಅವ್ರ ವಿಷಯಗಳನ್ನ ಪಿನ್ ಟು ಪಿನ್ ಡೀಟೇಲ್ ಆಗಿ ನನಗೆ ಹೇಳ್ಬೇಕು. ಮಾಡ್ತೀಯಾ? ನಾನು ಮಾಡೋ ಕೆಲಸ ನನ್ನ ಲವರ್ಗೂ ಅವ್ರ ಅಪ್ಪನಿಗೂ ಖುಷಿ ಕೊಡುತ್ತೆ ತಾನೆ? 100% ಖುಷಿ ಕೊಡುತ್ತೆ. ಹಾಗಾದ್ರೆ ಮಾಡ್ತೀನಿ ಸರ್. ಗುಡ್. ಶಿವ, ದಿಸ್ ಅ ಲೈಫ್ ಅಂಡ್ ಡೆತ್ ಕ್ವಶನ್. ಒಂದ್ ಚೂರ್ ಡೌಟ್ ಬಂದ್ರು ನಿನ್ ಜೀವ ನಿನ್ ಕೈಲಿರೋದಿಲ್ಲ. ಇಟ್ಸ್ ವೆರಿ ರಿಸ್ಕಿ. ನನ್ನ ಲೈಫೇ ರಿಸ್ಕಲ್ಲಿ ಕಳೆದಿದ್ದೀನಿ. ಇದೆಲ್ಲ ರಿಸ್ಕ್ ಅಲ್ಲ ಸರ್, ಥ್ರಿಲ್. ಗುಡ್. ಈಗ್ಲಿಂದಾನೇ ನಿನ್ ಡ್ಯೂಟಿ ಸ್ಟಾರ್ಟ್. ಆದ್ರೆ ಒಂದು, ನಮ್ಮಿಬ್ರನ್ನ ಬಿಟ್ಟು ಮೂರನೇವ್ರಿಗೆ ವಿಷಯ ಗೊತ್ತಾಗಬಾರ್ದು. ನಿನ್ ಲವರ್ ಕೂಡ. ಪ್ರೊಫೆಷನಲ್ ಸೀಕ್ರೆಟ್ ಅಂಡ್ ಇಟ್ಸ್ ಅ ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್. ಓಕೆ? ಮಾತು ಕೊಟ್ಟ ಮೇಲೆ ಮುಗೀತು. ಬಲಗೈ ಮಾಡೋ ಕೆಲಸ ಎಡಗೈ ಗೊತ್ತಾಗಲ್ಲ. ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್. ಬಿ ಹ್ಯಾಪಿ ಸರ್, ನೋ BP, ಬಿಂದಾಸ್ ಆಗಿರ್ಬೇಕು. ಗುಡ್, ವೆರಿ ಗುಡ್. ಇವತ್ತು ನಾನು ಫುಲ್ಲು ದಿಲ್ ಖುಷ್. ಯಾಕೆಂದ್ರೆ ನಿನ್ನೆವರೆಗೂ ಪೊಲೀಸ್ನವರು ನನ್ನಿಂದ ಬಿದ್ದಿದ್ರು. ಈ ಕಳ್ಳ ಪೊಲೀಸ್ ಜೂಟಾಡಿ ನನಗೂ ಬೇಜಾರಾಗೋಗಿತ್ತು ಸರ್. ಇವತ್ತು ನಾನು ಪೊಲೀಸ್ನವ್ರ ಜೊತೆ ಸೇರಿ ಕಳ್ಳರು ನಡೀತಿದ್ದೀನಿ ಅಂದಮೇಲೆ ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಾಯ್ತು? ನಾಳೆ ಸರ್ ಒಂದೇ ಒಂದು ಗುನ್ನ ಕೊಟ್ಟೆ, ಕಳೆದೋಗ್ಬಿಟ್ಟ. ಮೈಂಡ್ ಬ್ಲಾಕ್ ಆಗಿದೆ. ಎದ್ದೇಳಕ್ಕೆ ಮಿನಿಮಮ್ 3 ದಿನ ಬೇಕು ಸರ್. ಯಾರು ನೀನು? ನಿಮ್ಮ ಫ್ಯಾನ್ ಬಾಸ್. ಕೆಲವ್ರಿಗೆ ಈ CM, PM, ಫಿಲ್ಮ್ ಸ್ಟಾರ್ಸು, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಬೇಕು ಅಂತ ಇಷ್ಟ ಇರುತ್ತೆ. ಆದರೆ ನನಗೆ ನಿಮ್ಮ ಥರ ಡಾನ್ ಆಗಬೇಕು ಅಂತ ಇಷ್ಟ. ಅದಕ್ಕೆ ನಾನು ನಿಮ್ಮ ಫ್ಯಾನ್ ಆಗ್ಬಿಟ್ಟಿದ್ದೇನೆ ಬಾಸ್. ಈ ಚಪ್ಪರ್ ನನ್ನ ಮಗ ಒಂದು ವರ್ಷದಿಂದ ಡಿನ ಪರಿಚಯ ಮಾಡಿಸು ಅಂತ ಕೇಳಿದ್ದಕ್ಕೆ ಮಾಡಿಸ್ತೀನಿ ಅಂತ ಕಾಗೆ ಹರಿಸ್ತಿದ್ದ. ನಾನು ಸುಮ್ಮನೆ ಇದ್ದೆ. ನನ್ನ ಕೈಲಿ ರೋಲ್ ಕಾಲ್ ಮಾಡ್ತಿದ್ದ ಬಾಸ್. ಅದಕ್ಕೆ ಇವತ್ತು ಡಿ ಹತ್ರ ಕರ್ಕೊಂಡೋಗಿ ನನ್ನನ್ನು ಪರಿಚಯ ಮಾಡಿಸು ಅಂತ ಕಂಡೀಷನ್ ಹಾಕಿದ್ದಕ್ಕೆ ಅವನೇನಂದ ಗೊತ್ತಾ? ನೀನ್ DN ಪುಡಂಗಿನ ಅಂದ. ತಡ್ಕೊಳಕ್ಕಾಗಲ್ಲ, ಒಂದು ಕೊಟ್ಟೆ ಅಲ್ಲೇ ಫ್ಲಾಟ್. ನೀ ನನ್ನ ಫ್ಯಾನ್ ಅಂತ ಹೇಗ್ ನಂಬೋದು? ನೀವು ನಂಬಲೇಬೇಕು. ನಿಮ್ಮ ಹೆಸರನ್ನ ನನ್ನ ಕೈ ಮೇಲೆ ಅಚ್ಚ ಹಾಕ್ಸ್ಕೊಂಡಿದ್ದೀನಿ, ಡಿ ಅಂತ. ಇದಕ್ಕೆ ಬಾಸ್ ನಾನು ನಿಮ್ ಫ್ಯಾನ್ ಆಗಿದ್ದು. ಇಲ್ಲಿ ನೋಡಿ, ಎದೆ ಮೇಲುಡಿ, ಎದೆ ಒಳಗುಡಿ. ಇದನ್ನ ಅಳ್ಸಕ್ಕಾಗಲ್ಲ. ಈ ನಿಮ್ ಸೋಡಾ, ಸಾರಾಯಿ, ಆಸಿಡ್ ಏನ್ ಹಾಕಿದ್ರೆ ಅಳ್ಸಕ್ಕಾಗಲ್ಲ. ನಾನು ಸತ್ರು ಇದು ನನ್ನ ಜೊತೆ ಬರುತ್ತೆ. ಈಗ ಗೊತ್ತಾಯ್ತಾ ಬಾಸ್ ನಾನು ನಿಮ್ಗೆ ಎಂತ ಫ್ಯಾನ್ ಅಂತ? ಗುಡ್. ಇನ್ನೂ ನಂಬಿಕೆ ಬರಲಿಲ್ವಾ? ಏಕಲವ್ಯನ್ ತರ ನನ್ನೇ ಪೂಜಿಸ್ತಾ ಅಭಿಮಾನಿಸ್ತಾ ಇದೀಯಾ? ತಗೋ, ಅವನು ಬೆರಳು ಕೊಟ್ಟ, ನೀನ್ ನನಗೆ ಬಲ್ಗೈ ಕೊಡು. ಶೂಟ್ ಮಾಡು, ಶೂಟ್. ಹೆದರ್ಬಿಟ್ಯಾ?
ಅಯ್ಯೋ ಕಾಂಜಿ ಪಿಂಜಿ ನನ್ನ ಮಕ್ಳ ಯಾವನು ಸ್ಟಡಿ ಇಲ್ವಲ್ರು ಅಲ್ಲ ಯಾವನೋ ಗೊತ್ತಿರೋ ವ್ಯಕ್ತಿ ನಿಮ್ ಜಾಗ ಬಂದಿದ್ರೆ ಅಂದ್ಮೇಲೆ ಯಾವ ರೇಂಜಲ್ಲಿ ಅಲರ್ಟ್ ಆಗಿರ್ಬೇಕು. ಹೈ ಏನ್ ಬಾಸ್ ಬಾರ್ನಲ್ಲಿರೋನೆಲ್ಲ ಬಾಡಿ ಗಾರ್ಡ್ ಮಾಡ್ಕೊಂಡ್ರೆ ಇದೇ ಆಗೋದು. ಯಾಕೆ ಬಾಸ್ ಟೆನ್ಷನ್ ಆಗ್ಬಿಟ್ರಾ? ನಾನೆಲ್ಲಾದ್ರೂ ನಿಮ್ಮನ್ನು ಶೂಟ್ ಮಾಡ್ತೀನಾ? ನಾನು ನಿಮ್ಮ ಅಭಿಮಾನಿ ಬಾಸ್, ನಿಮ್ ಫ್ಯಾನು. ಶೂಟ್ ಮಾಡ್ಕೋ, ರೂಟ್ ಚೇಂಜ್ ಮಾಡಬೇಡ. ಗುರಿ ಮಿಸ್ ಆಗಿಲ್ಲ, ನಾನೇ ಬೇಕು ಅಂತ ಮಿಸ್ ಮಾಡ್ಕೊಂಡೆ. ಕೈ ಕಳ್ಕೊಂಡು ನಿಮ್ ಸೇವೆ ಮಾಡ್ದೆ ಒಂದ್ ಬೆಗ್ಗರ್ ತರ ಸೈಡ್ಲಿ ಕೂತಿರೋ ಬದಲು ಈ ಬಾಡಿನ ನಿಮ್ಗೆ ಒಪ್ಸ್ಬಿಟ್ರೆ ಹೇಗೂ ನಿಮ್ಮನ್ನು ನೋಡಾಯ್ತು, ನನ್ನ ಜಿಂದಗಿ ಸಾರ್ಥಕ ಆಯ್ತು. ಅದಕ್ಕೆ ಒಂದೇ ಒಂದು ಬುಲೆಟ್ ಉಳಿಸಿದ್ದೀನಿ. ತಗೊಳ್ಳಿ ಬಾಸ್, ನೀವೇ ನಿಮ್ಮ ಕೈರ ನನ್ನ ಶೂಟ್ ಮಾಡಿ. ತಗೊಳ್ಳಿ, ಕಮಾನ್ ಶೂಟ್ ಮೀ. ನಿನ್ನಂತ ಪವರ್ಗೋಸ್ಕರ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ನೀನು ನನಗೆ ಇಷ್ಟ ಆಗ್ಬಿಟ್ಟೆ, ತುಂಬ ಇಷ್ಟ ಆಗ್ಬಿಟ್ಟೆ. ಇನ್ಮೇಲಿಂದ ನೀನೇ ನನಗೆ ರೈಟ್ ಹ್ಯಾಂಡ್. ಒಪ್ಪದೆ ನಿನ್ನ. ಐ ಆಮ್ ಹ್ಯಾಪಿ. ಸರ್ ನೀವೇನೋ ಒಪ್ಕೊಂಡಿದ್ದೀರಾ, ಇದೇ ತರ ನನ್ನ ಲವರು ಅವ್ರ ಅಪ್ಪ ಒಪ್ಕೊಂಡ್ಬಿಟ್ರೆ ಸಾಕು. ಎನಫ್. ನೋಡು, ಕೆಲ್ಸದ ವಿಷಯ ಮಾತಾಡುವಾಗ ಈ ಲವರ್ಸ್ ಮ್ಯಾಟರ್ ಐ ಡೋಂಟ್ ಲೈಕ್. ಸರ್ ನಾನು ಈ ಕೆಲಸ ಮಾಡ್ತಿರೋದೇ ನನ್ನ ಲವರ್ಗೋಸ್ಕರ, ಅದು ನಿಮಗೂ ಚೆನ್ನಾಗಿ ಗೊತ್ತು. ಅವಳು ತುಂಬಾ ದಿವಸದಿಂದ ನೀನೇನ್ ಕೆಲಸ ಮಾಡ್ತಿದ್ಯಾ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಇದ್ದಾಳೆ. ಹೇಗೂ ಈಗೋಗೂ ಮೇಂಟೈನ್ ಮಾಡಿದ್ದೀನಿ, ಇನ್ ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ. ನಾನು ಏನ್ ಹೇಳಿ ಸರ್? ನೀನ್ ಏನ್ ಹೇಳ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಸೀಕ್ರೆಟ್ ಮಾತ್ರ ಆಚೆ ಬರಬಾರ್ದು. ನೀವೇನೋ ಮಾಮೂಲಿಯಾಗಿ ಹೇಳ್ಬಿಡ್ತೀರಾ? ಶಿವು, ನಿನ್ ಕೆಲ್ಸನ ಸಕ್ಸಸ್ ನೀ ಮಾಡು, ನಿನ್ ಲವ್ ನ ಸಕ್ಸಸ್ ಮಾಡೋ ಜವಾಬ್ದಾರಿ ನನಗ್ ಬಿಡು. ಈ ಮಾತು ಸಾಕು ಸರ್. 25,000 ನಿನ್ ಸಂಬಳ ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ, ತಗೋ. ಆರ್ ಯು ಹ್ಯಾಪಿ? ವೆರಿ ವೆರಿ ಹ್ಯಾಪಿ ಸರ್. ಹುಷಾರಾಗಿರು, ಸ್ವಲ್ಪ ಡೌಟ್ ಬಂದ್ರು ನಿನಗೆ ಡೇಂಜರು. ನೋ ಟೆನ್ಷನ್ ಸರ್, ಬಿ ಹ್ಯಾಪಿ, ನೋ BP. ಗುಡ್, ವೆರಿ ಗುಡ್. ಯಾಕೆ ಗಿಫ್ಟ್? ನನ್ನ ಲವರ್ಗೆ ಗಿಫ್ಟ್ ಕೊಡ್ಬೇಕು ಅನಿಸ್ತು, ಅದಕ್ಕೆ. ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಅಂಥ ಖುಷಿ ಏನು? ಅದು ಸೀಕ್ರೆಟ್. ಥ್ಯಾಂಕ್ಸ್. ಯಾಕೆ ನೆಕ್ಲೆಸ್ ಕೊಟ್ಟಿದ್ದಕ್ಕ? ಮತ್ತೆ ಈ ಪ್ರೀತಿಗೆ ಪ್ರೀತಿನ ಅರ್ಥ ಮಾಡಿಸಿದ್ದಕ್ಕೆ. ಐ ಲವ್ ಯು. ಪ್ರೀತಿ, ಪ್ರೀತಿ, ಪೇಪರ್ ನೋಡ್ದೇನಮ್ಮ? ನನಗ್ ಮೂಡಿಲ್ಲ ಡ್ಯಾಡಿ. ಇದನ್ನ ನೋಡಿದ್ರೆ ನಿನ್ ಮೂಡ್ ಚೇಂಜ್ ಆಗ್ಬೋದು. ಸಿ, ಮಾಫಿಯಾಗೆ ಎಂಟ್ರಿ ಆಗಿರೋ ಹೊಸ ಡಾನ್ ಹೆಸರು ಶಿವು ಅಲಿಯಾಸ್ ಬಿಂದಾಸ್. ಇವನನ್ನೇ ತಾನೇ ನೀನ್ ಪ್ರೀತಿಸಿದ್ದು. ನಿನ್ ಡ್ಯಾಡಿಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯ ಪ್ರೀತಿ? ಸಿಟಿಲಿ ಎಲ್ಲೆಲ್ಲಿ ಕ್ರೈಮ್ ಸ್ಟೋರಿಗಳು ನಡೀತಾ ಇವೆ ಅಂತ ನನಗೆ ಗೊತ್ತಾಗುವಾಗ
ಮನೇಲಿ ಒಂದು ಲವ್ ಸ್ಟೋರಿ ನಡೀತಾ ಇರೋದು ನನಗೆ ಗೊತ್ತಾಗಲ್ವಾ ಪ್ರೀತಿ? ನೀನ್ ಪ್ರೀತಿಸ್ತಾ ಇದ್ದಿದ್ದು ಒಬ್ಬ ಪಿಕ್ ಪಾಕೆಟರ್ನ, ಬ್ಲ್ಯಾಕ್ ಟಿಕೆಟ್ ಮಾರೋನ, ಅಂಡರ್ ವರ್ಲ್ಡ್ ಡಾನ್ನ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಇಂಥವನು ಅಂತ ನಾನು ನಿಂಗೆ ಹೇಳಿದ್ರೆ ಪ್ರೇಮದ ಗುಂಗಲ್ಲಿದ್ದಿದ್ ನೀನು ನಂಬ್ತಿರ್ಲಿಲ್ಲ. ಎಲ್ಲ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತೀಯೋ ಅಂತ ಇಷ್ಟು ದಿನದಿಂದ ನಾನು ಸುಮ್ಮನಿದ್ನಮ್ಮ. ಅಳ್ಬೇಡಮ್ಮ, ಅಳ್ಬೇಡ, ಕೂಲಾಗಿರು. ಸಾರಿ ನಾನು ತಪ್ಪು ಮಾಡ್ಬಿಟ್ಟೆ. ಈಗ್ಲಾದ್ರೂ ತಿಳ್ಕೊಂಡಿಲ್ಲ, ಅಷ್ಟೇ ಸಾಕು. ಸಮಾಧಾನ ಮಾಡ್ಕೋ ಪ್ರೀತಿ. ಕಮ್ ಆನ್, ಕಾಮ್ ಡೌನ್. ಇಟ್ಸ್ ಓಕೆ, ಇಟ್ಸ್ ಓಕೆ ಪ್ರೀತಿ. ಸಾರಿ ಪಪ್ಪ. ನಿನ್ ಸುಳ್ಳು ಮಾತುಗಳನ್ನ ನಂಬಿ ನಾನ್ ಮೋಸ ಹೋಗ್ಬಿಟ್ಟೆ. ಮೊದಲನೇ ದಿನಾನೇ ನನ್ನ ಚೀಟ್ ಮಾಡಿ ನನ್ ಮೊಬೈಲ್ ನಂಬರ್ ತಗೊಂಡಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನಿನ್ ಬುದ್ಧಿವಂತಿಕೆ ನಾನು ಸೋತೋಗ್ಬಿಟ್ಟೆ. ನಿನ್ ಸ್ಟೇಟಸ್ ಏನು, ನಿಮ್ಮ ಅಪ್ಪ ಅಮ್ಮ ಯಾರು, ನೀನ್ ಏನ್ ಓದಿದ್ಯಾ, ನಿನ್ ಬ್ಯಾಕ್ ಗ್ರೌಂಡ್ ಏನು, ಇದ್ಯಾವುದನ್ನು ಕೇಳ್ದೆ ನಾನು ನಿನ್ನ ಪ್ರೀತಿಸ್ಬಿಟ್ಟೆ. ಅದೇ ಅದೇ ನಾನ್ ಮಾಡಿದ ದೊಡ್ಡ ತಪ್ಪು. ತಪ್ಪು ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ. ಪ್ರೀತಿ ಅಲ್ಬೇಡ ಪ್ಲೀಸ್. ಪ್ರೀತಿ ನನ್ನ ಮಾತು ಕೇಳು. ಮುಟ್ಬೇಡ ನನ್ನ. ಡೋಂಟ್ ಯು ಡೇರ್ ಟಚ್ ಮೀ. ನೀನ್ ಮುಟ್ಟಿದ್ರೆ ನನ್ ಮೈ ಮೇಲೆ ಕಂಬಳಿ ಹುಳ ಹರಿದಂಗಾಗುತ್ತೆ, ಚೇಳು ಕುಟ್ಟಂಗಾಗುತ್ತೆ. ಪ್ರೀತಿನ ಇಲ್ದಿದ್ ನನಗೆ ಪ್ರೀತಿನ ಹುಟ್ಟಿಸಿ ಆ ಪ್ರೀತಿನ ನೀನೇ ಕೊಂದೆ. ಸತ್ತೋಗಿರೋ ಪ್ರೀತಿಗೆ ಮತ್ತೆ ಜೀವ ತುಂಬಕ್ ಬರ್ಬೇಡ, ಅದು ಸಾಧ್ಯ ಇಲ್ಲ. ನಿನ್ನ ಶೂಟ್ಔಟ್ ಅಲ್ಲಿ ನೋಡಿದ ಕ್ಷಣನೇ ನಾನ್ ನಿನ್ ಮರ್ತ್ಬಿಟ್ಟೆ. ಯು ಆರ್ ಅ ಚೀಟರ್, ಪಿಕ್ ಪಾಕೆಟರ್, ರೌಡಿ, ಕೊಲೆಗಾರ, ಮೋಸ್ಗಾರ. ಪ್ರೀತಿ ಪ್ರೀತಿನ ಹೇಳದ್ನ ಸ್ವಲ್ಪ ಸಮಾಧಾನ ಕೇಳು ಪ್ಲೀಸ್. ಕೇಳಲ್ಲ ಕೇಳಲ್ಲ ಕೇಳಲ್ಲ. ನಿನ್ನ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಇದೇ ಲಾಸ್ಟ್. ಇನ್ನೊಂದು ಸಲ ನನ್ ಕಣ್ಣೆದ್ರು ಕಾಣಿಸ್ಕೊಂಡ್ರೆ ನನಗ್ ನಾನೇ ಬೆಂಕಿ ಹಚ್ಕೊಂಡು ಸುಟ್ಟು ಬೂದಿ ಆಗ್ಬಿಡ್ತೀನಿ. ಗೆಟ್ ಲಾಸ್ಟ್. ಇಷ್ಟೊಂದು ಅಪ್ಸೆಟ್ ಆಗ್ಬೇಡ ಶಿವು. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ಸಮಾಧಾನವಾಗಿರು. ಹೇಗಿರ್ಲಿ ಸರ್, ನಾನು ಈ ಕೆಲಸ ಮಾಡ್ತಿದ್ದೆ ಪ್ರೀತಿಗೋಸ್ಕರ. ನಿನ್ನೆ ಶೂಟ್ ಔಟ್ಲಿ ಅವಳು ನನ್ನ ನೋಡಿದ್ಲು. ಈಗ ನಾನು ನಿನ್ನ ನೆರಳು ನೋಡಲ್ಲ, ಐ ಹೇಟ್ ಯು ಅಂತ ಕ್ಯಾಕ ಸುಗಿದೋದ್ಲು. ಅವಳೇ ಹೇಳ್ತಿದ್ಮೇಲೆ ನನಗೆ ಯಾಕೆ ಸೇರ್ಬೇಕು ಈ ಕೆಲಸ? ನಾನು ಮಾಡಲ್ಲ. ಕ್ಲೈಮ್ಯಾಕ್ಸಿಗೆ ಬಂದ್ಬಿಟ್ಟು ಈಗ ಮಾಡಲ್ಲ ಅಂದ್ರೆ ಹೇಗೆ ಶಿವು? ನೀನು ಮಾಡ್ತಾ ಇರೋದು ಇಡೀ ದೇಶನೇ ಹೆಮ್ಮೆ ಪಡೋಂಥ ಕೆಲಸ. ನನಗೆ ಈ ದೇಶ ಸೇವೆ ಎಲ್ಲ ಬೇಡ ಸರ್. ನನಗೆ ಬೇಕಾಗಿರೋದು ಪ್ರೀತಿ. ನೀವು ಬಂದು ಅವಳಿಗೆ ಹೇಳಿ ನಾನು ಡಾನ್ ಅಲ್ಲ, ಒಬ್ಬ ಪೊಲೀಸ್ ಇನ್ಫಾರ್ಮರ್ ಅಂತ. ಈಗ ನಾನು ಹೇಳಕ್ಕಾಗಲ್ಲ. ನಾನು ಅನ್ಕೊಂಡಿದ್ದನ್ನ ಸಾಧಿಸಿದ್ಮೇಲೆ ನಾನೇ ಅವಳಿಗೆ ಕನ್ವಿನ್ಸ್ ಮಾಡ್ತೀನಿ. ನಿನಗೆ ನಿನ್ ಪ್ರೀತಿ ಸಿಗೋ ಹಾಗೆ ಮಾಡ್ತೀನಿ. ಯಾವಾಗಲೂ ಮಾಡೋ ಕೆಲಸನ ಈಗಲೇ ಮಾಡಿ. ನನಗೆ ನನ್ನ ಪ್ರೀತಿ ಸಿಕ್ಕಿದ್ರೆ ಈ ದೇಶನೇ ಅಲ್ಲ, ಇಡೀ ಪ್ರಪಂಚನೇ ಗೆಲ್ತೀನಿ. ಅವಳು ಯಾರು ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ, ಅರ್ಥ ಮಾಡ್ಕೋ. ಅದಕ್ಕೆಲ್ಲ ನೀವೇ ಕಾರಣ ಸರ್. ಪೇಪರ್ಲಿ ದೊಡ್ಡದಾಗಿ ಫೋಟೋ ಹಾಕಿ ನನ್ನನ್ನ ಡಾನ್ ಅಂತ ಬರೆದಿದ್ದಾರೆ. ಒಳ್ಳೇದೇ ತಾನೇ? ಆಗ್ಲೇ ಅಂಡರ್ವರ್ಲ್ಡ್ನವರು ನಿನ್ನ ನಂಬ್ತಾರೆ. ಈಸಿಯಾಗಿ ಗುರಿನ ಸಾಧಿಸ್ಬೋದು. ಆಗೋದಿಲ್ಲ ಸರ್, ಖಂಡಿತ ಆಗೋದಿಲ್ಲ. ಪ್ರೀತಿನೇ ನನ್ನ ಉಸಿರು. ಅವಳೇ ಸಿಗ್ದಿದ್ಮೇಲೆ ನಾನಿರಲ್ಲ. ಮೊದಲು ನೀವು ಅವಳನ್ನ ಒಪ್ಸಿ. ಶಿವು, ಒಂದು ಹೆಣ್ಣಿಗಿಂತ ದೇಶ ಮುಖ್ಯ, ಸಾಧನೆ ಮುಖ್ಯ. ಆಮೇಲೆ ಅವಳೇ ನಿನ್ನ ಪ್ರೀತಿಸ್ತಾಳೆ, ಹೆಮ್ಮೆ ಪಡ್ತಾಳೆ. ನನ್ನ ಮಾತು ನಂಬು. ಹಲೋ ಶಿವು, ಎಲ್ಲಿದ್ಯಾ? ಇಲ್ಲೇ ಹತ್ರದಲ್ಲಿದ್ದೀನಿ. ಏನ್ ಬಾಸ್? ಏರ್ಪೋರ್ಟ್ ಹೋಗ್ಬೇಕು, ಅರ್ಜೆಂಟಾಗಿ ಬಾ. ಯಾಕೆ ಬಾಸ್? ಯಾರು ಬರ್ತಾ ಇದಾರೆ? ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ, ಬೇಗ ಬಾ. ಓಕೆ ಬಾಸ್, 5 ನಿಮಿಷದಲ್ಲಿ ಇರ್ತೀನಿ. ಸಲೀಂ ಬರ್ತಿದ್ದಾನೆ ಅಂತ ಅನ್ಸುತ್ತೆ. ರೈಟ್ ಟೈಮ್, ಗೋ ಹೆಡ್. ಸಲೀಂ ಬಾಯ್. ಶಿವು. ಸಲೀಂ ಬೈನ ಶಿವ ಎತ್ಕೊಂಡು ಹೋದ. ಏನಂದೆ? ಶಿವು ಎತ್ಕೊಂಡು ಹೋದ.
ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿ. ಸರ್ ನೀವು ಹೇಳಿದಾಗ ಸಲೀಮ್ನ ತಗೊಂಡ್ಬಂದಿದ್ದೀನಿ. ಇಸ್ ಇಟ್? ಬನ್ನಿ ಸರ್. ಸಲೀಂ, ಯಾ, ಗುಡ್, ವೆರಿ ಗುಡ್. ಸರ್ ಅದೆಲ್ಲ ಆಮೇಲೆ ಸರ್, ಮೊದಲು ನೀವು ನನ್ನ ಪ್ರೀತಿ ಹತ್ರ ಬಂದು ನಾನೊಬ್ಬ ಡಾನ್ ಅಲ್ಲ, ಒಬ್ಬ ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಸರ್. ಬನ್ನಿ ಸರ್, ಬನ್ನಿ ಸರ್. ಬರಲ್ಲ. ಯಾಕೆ? ಪ್ರೀತಿ ನನ್ನ ಮಗಳು, ಅದಕ್ಕೆ. ಪ್ರೀತಿ ನಿಮ್ಮ ಮಗಳ? ಹೌದು ಹೌದು. ನೀನು ನನ್ನ ಮಗಳನ್ನ ಲವ್ ಮಾಡ್ತಾ ಇದೀಯ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಪಿಕ್ ಪಾಕೆಟರ್, ಬ್ಲ್ಯಾಕ್ ನಲ್ಲಿ ಟಿಕೆಟ್ ಮಾರೋನು, ಕ್ರಿಮಿನಲ್. ನಿನಗೆ ನನ್ನ ಮಗಳು ಬೇಕೇನೋ? ಲೈ, ನಾನು ಕ್ರಿಮಿನಲ್ಗೆ ಕ್ರಿಮಿನಲ್. ನಿನ್ನ ಪೊಲೀಸ್ ಇನ್ಫಾರ್ಮರ್ ಮಾಡಿ ಸಲೀಮ್ನ ಹಿಡ್ಕೊಂಡೆ, ನಿನ್ನನ್ನ ಡಾನ್ ಮಾಡಿ ನನ್ನ ಮಗಳನ್ನ ಉಳಿಸ್ಕೊಂಡೆ. ಈಗ ನೀನೇ ಹೋಗಿ ನನ್ನ ಮಗಳಿಗೆ ನಾನ್ ಡಾನ್ ಅಲ್ಲ, ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿದ್ರು ಅವಳು ನಂಬಲ್ಲ. ನಾನು ಹೇಳಿದ್ರೆ ಮಾತ್ರ ನಂಬೋದು. ಆದ್ರೆ ನಾನು ಹೇಳಲ್ಲ. ನಾನೇನ್ ಗಾಡ್ ಅನ್ಕೊಂಡಿದ್ನಲ್ಲೋ, ಡಾಗ್ ಆಗ್ಬಿಟ್ಟಿಯಲ್ಲೋ. ಏಯ್, ನಾನ್ ಪಕ್ಕಾ ಲೋಕಲ್. ರಿವರ್ಸ್ ಆದ್ರೆ ಅಡ್ಡಡ್ಡ ಸೀಳ್ಬಿಡ್ತೀನಿ. ಜಾಸ್ತಿ ಬಾಲ ಅಲ್ಲಾಡಿಸ್ದೆ ನಿನ್ ಮಗಳ ತಂದು ಒಪ್ಸೋ, ಸಲೀಮನ್ ಕರ್ಕೊಂಡೋಗೋ. ಹೇಯ್ ಮಾಮ, 420 ಮಾಮ, ನೀ ಸೇರಾದ್ರೆ ನಾ ಸವಾ ಸೇರು. ಈ ಕ್ಷಣದಿಂದ ನಿನಗ್ ನೋ ಹ್ಯಾಪಿ, ಓನ್ಲಿ BP. Shit! ನನಗ್ ಗೊತ್ತಿತ್ತು ಕಣೋ, ಯಾವತ್ತಾದ್ರೂ ಒಂದಿನ ನೀನ್ ನನ್ನ ಸಾಯಿಸ್ತೀಯ ಅಂತ. ಕೊನೆಗೂ ನೀನೊಬ್ಬ ರೌಡಿ ಕಿಲ್ಲರ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಹೇಯ್ ಹುಚ್ಚ ಬಾಯ್ನ, ಇವತ್ ನೀನ್ ಮಾತಾಡಬಾರ್ದು, ನಾನ್ ಮಾತಾಡ್ತೀನಿ ಕೇಳೋ. ಒಬ್ಬ ಲವರ್ ತನ್ನ ಲವರ್ನ ಕಿಡ್ನಾಪ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂದ್ಮೇಲೆ ಅದಕ್ಕೆ ಯಾರು ಕಾರಣ ಗೊತ್ತೇನೆ? ನಿಮ್ಮಪ್ಪ. ಇವ್ನ್ ಯಾರು ಗೊತ್ತೇನೆ? ದೊಡ್ಡ ಇಂಟರ್ನ್ಯಾಷನಲ್ ಡಾನ್. ಇವ್ನ್ ಹಿಡಿಯೋಕ್ಕೋಸ್ಕರ ನಿಮ್ಮಪ್ಪ ನನ್ನನ್ನ ಪೊಲೀಸ್ ಇನ್ಫಾರ್ಮರ್ ಆಗಿ ಇವ್ರ ಗ್ಯಾಂಗಿಗೆ ಸೇರ್ಕೊಂತ ಹೇಳ್ದ. ನಾನ್ ಮುಟಾಳ, ನನ್ನ ಪ್ರೀತಿಗೋಸ್ಕರ ನನ್ನ ಪ್ರಾಣನೇ ಒತ್ತಿಟ್ಟು ಸೇರಿದೆ. ನನ್ನನ್ನ ನಿಮ್ಮಪ್ಪ ಇವ್ರ ಗ್ಯಾಂಗಿಗೆ ಯಾಕೆ ಸೇರಿಸ್ದೆ ಗೊತ್ತಾ? ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೇಕು ಅಂತ. ನಾನು ನನ್ನ ಪ್ರೀತಿಸ್ತಿರೋದು ನಿಮ್ಮಪ್ಪನಿಗೆ ಮೊದಲೇ ಗೊತ್ತಿತ್ತು. ನನಗೂ ಈಗಲೇ ಗೊತ್ತಾಗಿತ್ತು ನೀನು ಅವನ ಮಗಳು ಅಂತ. ಹೇಯ್, ನಿನ್ ಪ್ರೀತಿ ಹುಚ್ಚಲ್ಲಿ ನಿನ್ ಹೆತ್ತವ್ರು ಯಾರು ಅಂತ ತಿಳ್ಕೊಳ್ಳೋದೇ ಮರ್ತ್ಬಿಟ್ಟೆ. ಅವತ್ ನಿಜ ಹೇಳ್ಬೇಕು ಅಂತ ಕಾರ್ ಪಾರ್ಕಿಂಗ್ ಬಂದ್ರೆ ನನಗೆ ಮಾತಾಡಕ್ಕೂ ಅವಕಾಶ ಕೊಡದೆ ನಿನ್ ಮುಖ ನೋಡಿದ್ರೆ ಅಸಹ್ಯ ಆಗುತ್ತೆ ಅಂತ ಕಿರ್ಚಾಡ್ಬಿಟ್ಟೆ. ನಿಮ್ಮ ಅಪ್ಪನ ಹತ್ರ ಹೋದ್ರೆ ನೀನ್ ಡಾನ್ ಅಲ್ಲ, ಪೊಲೀಸ್ ಇನ್ಫಾರ್ಮರ್ ಅಂತ ನಾನು ಹೇಳಿದ್ರೆ ಮಾತ್ರ ನಂಬೋದು, ಆದ್ರೆ ನಾನು ಹೇಳಲ್ಲ ಅಂತ. ಹೇಯ್, ನೀನೇ ಹೇಳೋ.
ಕಷ್ಟಪಟ್ಟು ಇವ್ನು ಹಿಡ್ಕೊಂಬಂದ್ರೆ ಇವನ್ ಜೊತೆ ನನ್ನ ಮುಗ್ಸಕ್ ನೋಡ್ದ. ಏಯ್ ಕ್ರಿಮಿನಲ್ಲು ಇವನಲ್ಲ ಕಣೆ, ನಿಮ್ಮಪ್ಪ ಕ್ರಿಮಿನಲ್ಗೂ ದೊಡ್ಡ ಕ್ರಿಮಿನಲ್. ನಿನಗೆ ಈ ವಿಷಯ ತಿಳಿಲಿ ಅಂತಾನೆ ನಾನಿನ್ನ ತಕೊಂಡ್ಬಂದಿದ್ದು. ನಿನ್ನನ್ನು ನಂಬಿಸಿ ಪ್ರೀತಿ ಮಾಡೋಕ್ಕಲ್ಲ. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಏಯ್ 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 ಇಂಥ ಚಿಲ್ಡ್ರೆ ಹುಡುಗಿಗೋಸ್ಕರ ನನ್ನ ಕಾರ್ಪೊರೇಷನ್ ನಾಯಿ ತರ ಎತ್ಕೊಂಡ್ಬಂದ್ಯಲ್ಲ. ನನಗೆ ಕೇಳಿದಿದ್ರೆ ಇಂಥ ಸಾವಿರಾರು ಹುಡುಗಿರ್ನ ಕ್ಯೂ ನಿಲ್ಲಿಸ್ಬಿಡ್ತಿದ್ದೆ. ಏಯ್ ನನ್ ಪ್ರೀತಿ ಚಿಲ್ಡ್ರೆ ಅಂತೀನೋ? ನೀನ್ ಚಿಲ್ಡ್ರೆ ಸಾವಿರಾರು ಹುಡುಗಿ ನಿಲ್ಲಿಸ್ತೀಯ? ನಿನ್ ಕೈಲಿ ಈ ಪ್ರೀತಿ ಕೊಡಕ್ಕಾಗತ್ತೇನೋ? ನನ್ ಪ್ರೀತಿಗೋಸ್ಕರ ನಿನ್ನಂತ ಡಾನನ್ನೇ ಎತ್ತಾಕೊಂಡ್ಬಂದಿದ್ದೀನಿ ಇನ್ಮೇಲೆ. ನನ್ ಪ್ರೀತಿ ಅಂತದ್ದು ಅಂತ ಅರ್ಥ ಮಾಡ್ಕೋ. ಅಲ್ಲಿ ಇಲ್ಲಿ ಬಾಂಬ್ ಇಟ್ಟಂಗ ನನ್ ಪ್ರೀತಿ ನಾನು ಉಸಿರು. ಬಾಯ್ ಗುಡ್, ವೆರಿ ಗುಡ್. ಏನು ಗುಂಡಿಗೇನೋ ನಿಂದು? ಒಂದು ಹುಡುಗಿಗೋಸ್ಕರ ನನ್ನನ್ನೇ ಎತ್ತಾಕೊಂಡ್ ಬಂದಿದ್ಯಾ ಅಂದ್ರೆ ನಿನ್ನ ಮೆಚ್ಚಲೇಬೇಕು. ಐ ಲವ್ ಯು. ನಿನ್ನಂಥವ್ ನನಗೆ ಬೇಕು. ನೋಡು, ಈಗಲೂ ನಿನಗೊಂದು ಆಫರ್ ಕೊಡ್ತೀನಿ. ಈ ಹುಡುಗಿ ಜೊತೆನೆ ನಿನ್ನ ಮದುವೆನೂ ಮಾಡಿಸ್ತೇನೆ. ನನ್ನ ಜೊತೆ ಬಂದು ಸೆಟ್ಲ್ ಆಗ್ಬಿಡು. ಓಕೆ? ನಾನ್ ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು. ಕೆಲಸ ಮುಗಿಯೋವರೆಗೂ ನನ್ನ ಮಾತನ್ನ ನಾನೇ ಕೇಳಲ್ಲ.
Shit! Hey! Hey, you! ಶಿವು ಬಿ ಹ್ಯಾಪಿ ನೋ ಬಿ ಪಿ ಬಿಂದಾಸ್ ಆಗಿರ್ಬೇಕು.